ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಈಗ ಸಮಯ ಬಹಳ ಸಂವೇದನಾಶೀಲ ಆಗಿದೆ. ಶನಿ ಮತ್ತು ರಾಹುವಿನ ಸಂಯೋಗ ನಿಮ್ಮ ಜೀವನದಲ್ಲಿ ಕೆಲವು ಅಸಾಧಾರಣವಾದ ಘಟನೆಗಳನ್ನು ತರಬಹುದು. ಇಂದಿನ ರಾತ್ರಿ 11 ಗಂಟೆಯಿಂದ ಮುಂದಿನ 3 ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ನೀವು ದೂರ ಇರೋದಕ್ಕೆ ಪ್ರಯತ್ನ ಮಾಡ್ತಿರುವ ಒಂದು ವಿಷಯ, ನೀವು ತಪ್ಪಿಸಲು ಯತ್ನಿಸ್ತಿರುವ ಒಂದು ಘಟನೆ, ಅದೇ ವಿಷಯ ನಿಮ್ಮ ಮುಂದೆ ಬರುತ್ತೆ. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಗಮನದಿಂದ ಕೇಳಿ. ಯಾಕೆಂದರೆ ನಿಮ್ಮ ಮುಂದಿನ 7 ದಿನಗಳು ಅತ್ಯಂತ ಮುಖ್ಯವಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ತುಂಬ ಕಷ್ಟ ಅನುಭವಿಸ್ತಾ ಇರ್ತೀರ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿಲ್ಲ ಅಂತ ಭಾವಿಸಿರಬಹುದು. ನೀವು ಮಾಡಿದ ಒಂದು ಒಳ್ಳೆ ಕೆಲಸ ಫಲ ಈಗ ಸಿಗೋದಕ್ಕೆ ಆರಂಭ ಆಗ್ತಾ ಇದೆ. ಆದರೆ ಶನಿದೇವರ ದಯೆಯಿಂದ ಈಗ ಪರಿಸ್ಥಿತಿ ನಿಧಾನವಾಗಿ ನಿಮಗೆ ಬದಲಾಗ್ತಾ ಇದೆ. ಆದರೆ ರಾಹುವಿನ ಪ್ರಭಾವದಿಂದ ನೀವು ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ತಪ್ಪಾಗುವ ಸಾಧ್ಯತೆ ಕೂಡ ಇರುತ್ತೆ. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನೀವು ಜಾಗ್ರತೆಯಿಂದ ಇಡಬೇಕಾಗುತ್ತೆ. ಮುಂದಿನ 3 ದಿನಗಳಲ್ಲಿ 3 ಸ್ಥಳಗಳಿಗೆ ಹೋಗಬೇಡಿ. ಮೊದಲನೆಯದು ಜಗಳ ನಡೆಯುವ ಸ್ಥಳ. ಯಾರಾದರೂ ಜಗಳ ಮಾಡ್ತಿದ್ರೆ ಮಧ್ಯಸ್ಥಿಕೆ ಮಾಡುವ ಪ್ರಯತ್ನ ಮಾಡಬೇಡಿ. ನೀವು ಸಹ ಅದರಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆ ಇರುತ್ತೆ. ಇದು ನಿಮ್ಮ ಜೀವನಕ್ಕೆ ಅನಗತ್ಯ ಸಮಸ್ಯೆಗಳನ್ನು ತರಬಹುದು. ಪೊಲೀಸ್, ಕೋರ್ಟ್, ಆಸ್ಪತ್ರೆ ಹೀಗೆ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗಬಹುದು. ಎರಡನೆಯದು ಅಪಾಯಕರ ಸ್ಥಳಗಳು. ನದಿ, ಜಲಪಾತ, ಗಹನ ಅರಣ್ಯ ಇತ್ಯಾದಿ ಸ್ಥಳಗಳಿಗೆ ಹೋಗೋದನ್ನು ತಪ್ಪಿಸಿ. ಈ ಸಮಯದಲ್ಲಿ ಗ್ರಹಗಳ ಸ್ಥಿತಿ ಅಪಾಯಕಾರಿ ಘಟನೆಗಳನ್ನು ಸೂಚಿಸುತ್ತೆ. ಸಣ್ಣ ಅಜಾಗ್ರತೆ ದೊಡ್ಡ ಅಪಘಾತಕ್ಕೆ ಕಾರಣ ಆಗಬಹುದು. ನಿಮ್ಮ ಜೀವವೇ ಅಪಾಯಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಮೂರನೆಯದು ಜನಸಂದಣಿ ತುಂಬಿರುವ ಸ್ಥಳಗಳು. ದೊಡ್ಡ ಸಮಾರಂಭಗಳು, ಸಭೆಗಳು ಅಥವಾ ಹೆಚ್ಚು ಜನ ಸೇರುವ ಸ್ಥಳಗಳಲ್ಲಿ ಹೋಗೋದನ್ನು ತಪ್ಪಿಸಿ. ಈ ಸಮಯದಲ್ಲಿ ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗಿರಬಹುದು. ಅನಗತ್ಯ ವಿವಾದಗಳು, ತಪ್ಪು ಅರ್ಥೈಸಿಕೆಗಳು ಸಂಭವಿಸಬಹುದು. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಶಕ್ತಿ ಬಹಳ ಮುಖ್ಯ. ನೀವು ಏನು ಯೋಚನೆ ಮಾಡ್ತೀರೋ ಅದೇ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ನೀವು ನಕಾರಾತ್ಮಕವಾಗಿ ಯೋಚನೆ ಮಾಡಿದರೆ ನಕಾರಾತ್ಮಕ ಘಟನೆಗಳು ನಡೆಯುತ್ತೆ. ಆದ್ದರಿಂದ ಸದಾ ಧನಾತ್ಮಕವಾಗಿ ಯೋಚನೆ ಮಾಡಿ, ನಾನು ಭಾಗ್ಯಶಾಲಿ, ನನ್ನ ಜೀವನ ಸುಖಕರವಾಗಿರುತ್ತೆ ಅಂತ ನಿಮ್ಮ ಮನಸ್ಸಿಗೆ ಹೇಳ್ಕೊಳ್ಳಿ. ರಾತ್ರಿ ಸಮಯದಲ್ಲಿ ವಿಶೇಷವಾಗಿ ನಕಾರಾತ್ಮಕ ಆಲೋಚನೆಗಳಿಂದ ದೂರ ಇರಿ. ಯಾಕೆಂದರೆ ಈ ಸಮಯದಲ್ಲಿ ಮನಸ್ಸಿನ ಶಕ್ತಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನೀವು ಭಯಪಡುವುದೇ ನಿಮ್ಮ ಜೀವನದಲ್ಲಿ ನಿಜ ಆಗಬಹುದು. ಆದ್ದರಿಂದ ಧೈರ್ಯವಾಗಿರಿ. ನಿಮ್ಮ ಕೋಪವನ್ನು ನಿಯಂತ್ರಿಸಿ. ಯಾರೊಂದಿಗೆ ಸಹ ವಾದ ವಿವಾದಕ್ಕೆ ಹೋಗಬೇಡಿ. ನಿಮ್ಮ ಶತ್ರುಗಳು ಈ ಸಮಯದಲ್ಲಿ ನಿಮಗೆ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ನಿಮ್ಮ ರಹಸ್ಯಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಯೋಜನೆಗಳನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಿ. ವ್ಯವಹಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಜಾಗ್ರತೆ ವಹಿಸಿ. ಯಾವುದೇ ದೊಡ್ಡ ನಿರ್ಧಾರವನ್ನು ಈಗ ತೆಗೆದುಕೊಳ್ಬೇಡಿ. ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿ. ಈ ಸಮಯದಲ್ಲಿ ತಾಳ್ಮೆ ಇರುವುದು ಅತ್ಯಂತ ಮುಖ್ಯ. ಪ್ರೇಮ ಮತ್ತು ಕುಟುಂಬ ಜೀವನದಲ್ಲಿ ಕೆಲವು ಗೊಂದಲಗಳು ಉಂಟಾಗಬಹುದು. ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಬೋದು. ಆದ್ದರಿಂದ ನಿಮ್ಮ ಮಾತುಗಳಲ್ಲಿ ಎಚ್ಚರಿಕೆಯಿಂದ ಇರಿ. ಶಾಂತವಾಗಿ ವರ್ತನೆ ಮಾಡಿ. ಈ ಸಮಯದಲ್ಲಿ ನೀವು ಒಬ್ಬರೇ ಇದ್ದರೆ ಉತ್ತಮ. ಸ್ವಲ್ಪ ಸಮಯ ನಿಮ್ಮೊಳಗೆ ಕಳೆಯಿರಿ. ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಕೊನೆಯದಾಗಿ ಒಂದು ಮುಖ್ಯ ವಿಷಯ, ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇರುತ್ತೆ. ಶನಿ ಮತ್ತು ರಾಹು ನಿಮಗೆ ಪರೀಕ್ಷೆ ಕೊಡಬಹುದು. ಆದರೆ ನೀವು ಧೈರ್ಯದಿಂದ ಎದುರಿಸಿದರೆ ನೀವು ಜಯಶಾಲಿ ಆಗ್ತೀರಾ. ಈ 3 ದಿನಗಳು ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಜಾಗ್ರತೆ ವಹಿಸಿ, ಧೈರ್ಯದಿಂದ ಮುಂದುವರಿ. ಜಯ ನಿಮ್ಮದೇ ಆಗಿರುತ್ತೆ. ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.